ವಿಜ್ಞಾನ ಮಾತಾಡೋಣ. ಮೂಲ ಡಾಕ್ಟರ್ ರಾಜಶೇಖರನ್ DD ಪೋದಿಗೆ ಟಿವಿ, ಕನ್ನಡಕ್ಕೆ ಅನುವಾದ ಸಂದೇಶ. ದೈನಂದಿನದ ವಿಜ್ಞಾನ. ಈ ಸಂಚಿಕೆಯಲ್ಲಿ ನಾವು ಈ 2 ವಿಷಯಗಳನ್ನು ತಿಳಿದುಕೊಳ್ಳಲಿದ್ದೇವೆ. ಸಾಮಾನ್ಯವಾಗಿ ಹಲವರು ಬಸ್ ಪ್ರಯಾಣವನ್ನು ಮಾಡ್ತೀರಿ. ಕೆಲವರು ಬಸ್ ಪ್ರಯಾಣ ಮಾಡಬೇಕಾದ್ರೆ ತಲೆ ಸುತ್ತು ಬರೋದು ಅಂತ ಗಮನಿಸ್ತಿರ್ತೀವಿ. ಆದ್ದರಿಂದ ಹಲವರು ಬಸ್ ಪ್ರಯಾಣಕ್ಕೆ ಅಂದರೆ ಯಾರಿಗೆಲ್ಲ ತಲೆ ಸುತ್ತು ಬರುತ್ತೋ ಅವರು ಬಸ್ ಸಂಚಾರವನ್ನೇ ಮಾಡಲು ಹೋಗೋದಿಲ್ಲ. ಇನ್ನು ಕೆಲವರಿಗೆ ಎತ್ತರದ ಒಂದು ಪ್ರದೇಶಕ್ಕೆ ಹೋದಾಗ ಅಥವಾ ಎತ್ತರ ಪ್ರದೇಶದಲ್ಲಿ ಹೋಗಿ ನೋಡಿದಾಗ ಭಯ ಪಡ್ತಾರೆ. ಆದ್ದರಿಂದ ಅವರಿಗೆ ತಲೆ ಸುತ್ತುವಂಥ ಒಂದು ಸನ್ನಿವೇಶಗಳು ಎದುರಾಗುತ್ತದೆ. ಈ ರೀತಿಯ ಸಮಸ್ಯೆಗಳಿಗೆ ಏನು ಕಾರಣವಿರಬಹುದು ಎಂದು ನಾವು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳಲಿದ್ದೇವೆ. ನೀವು ಸತತವಾಗಿ ಭೂಮಿಯಲ್ಲಿ ಸುತ್ತಿ ಸುತ್ತಿ ಬರೋದರಿಂದ ತಕ್ಷಣ ನೀವು ನಿಂತರೆ ಏನಾಗುತ್ತೆ ಅಂದರೆ, ಮಕ್ಕಳೆಲ್ಲ ಆಟ ಆಡ್ತಿರ್ತಾರೆ. ಅವಾಗಷ್ಟೇ ಸುತ್ತಿ ಸುತ್ತಿ ಮಕ್ಕಳನ್ನ ಆಟಾಡಿ ನೀವು ಕೈ ಬಿಟ್ಟಾಗ ಅವರಾಗೆ ತಕ್ಷಣವೇ ನಿಂತಾಗ ಏನಾಗುತ್ತೆ, ತಲೆ ತಿರುಗದಂತಾಗುತ್ತೆ ಅಥವಾ ಚಕ್ಕರ್ ಬರುತ್ತದೆ ಅನ್ನೋದನ್ನು ನಾವು ಗಮನಿಸಿರುತ್ತೇವೆ. ಇವೆಲ್ಲದಕ್ಕೂ ಏನು ಕಾರಣ? ದಿಢೀರೆಂದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗುವಾಗ ಮೂಲವಾಗಿ ಒಂದು ಭಯದ ಒಂದು ವಿಷಯದಿಂದ, ಅದು ಭಯದ ಒಂದು ಭಾಗವಾಗಿ ಈ ಒಂದು ತಲೆ ಸುತ್ತಿಗೆ ಕಾರಣವಾಗುತ್ತದೆ ಅನ್ನುವಂಥ ಒಂದು ವಿಷಯ ಆಗಿದೆ. ಇದನ್ನು ನಾವು ಸೈಕಾಲಜಿಕಲ್ ವಿಷಯ ಅಂತ ಹೇಳಿ ಪರಿಗಣಿಸಬಹುದಾಗಿದೆ. ಇದು ಮಾನಸಿಕವಾದಂಥ ಒಂದು ವಿಚಾರವಾಗಿರುತ್ತದೆ. ಮೊದಲ ಬಾರಿ ಮಕ್ಕಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ವೈದ್ಯರು ಏನು ಮಾಡ್ತಾರೆ ಅಂದರೆ ಟೆಸ್ಟ್ ಇಂಜೆಕ್ಷನ್ನ ಬಳಸ್ತಾರೆ. ಇದು ಒಂದು ರೀತಿಯ ಮಗುವಿನ ಸ್ವಭಾವವನ್ನು ಅರಿಯಲು ಮಾಡುವಂಥ ಒಂದು ವಿಧಾನವಾಗಿದೆ. ಸಾಮಾನ್ಯವಾಗಿ ಬಸ್ ಪ್ರಯಾಣದಲ್ಲಿ ಕಿಟಕಿ ಪಕ್ಕದಲ್ಲಿ ಕುಳಿತುಕೊಂಡು ಪ್ರಯಾಣ ಮಾಡುವಾಗ ದಿಢೀರೆಂದು ತಲೆ ತಿರುಗುವುದು ಒಂದು ಅದಕ್ಕೆ ಕಾರಣ ಏನು ಅಂತಂದರೆ ಸುಸ್ತು ಅಥವಾ ಭಯದ ಒಂದು ಕಾರಣದಿಂದ ಈ ರೀತಿ ಆಗುತ್ತದೆ ಅನ್ನುವಂಥ ವಿಚಾರ. ಕೆಲವರು ಲಿಫ್ಟ್ನಲ್ಲಿ ಎತ್ತರದ ಮಹಡಿಯನ್ನು ತಲುಪಿದಾಗ ಭಯದಿಂದ ಒಂದು ಲಿಫ್ಟ್ನಲ್ಲಿ ವರ್ತಿಸ್ತಾ ಹೋಗ್ತಾರೆ. ಕಾರಣ ಎತ್ತರದಲ್ಲಿ ಅವರು ಎತ್ತರ ಹೋಗ್ತಾ ಹೋದಂಗೂ ಕೆಳಗಿರುವುದೆಲ್ಲವನ್ನು ಅವರು ಗಮನಿಸಿದಾಗ ಅದು ಸಣ್ಣದಾಗಿ ಕಾಣ್ತಾ ಹೋಗುತ್ತೆ. ಇದರಿಂದ ಅವರಿಗೆ ತಲೆ ತಿರುಗುವಂಥ ಸಾಧ್ಯತೆಗಳು ಇರುತ್ತದೆ. ಇದೆಲ್ಲವೂ ಭೂಮಿಯಿಂದ ಮೂಡುವ ಕ್ರಿಯೆ, ಇವೆಲ್ಲವೂ ಭಯದಿಂದ ಮೂಡುವಂಥ ಒಂದು ಕ್ರಿಯೆಯಾಗಿದೆ. ಇನ್ನೊಂದು ರೀತಿಯ ತಲೆನೋವು ಅಥವಾ ತಲೆ ಸುತ್ತು ನಾವೇನಂತಂದರೆ, ಭೂಮಿಯಲ್ಲಿ ನಮ್ಮ ಸ್ನೇಹಿತರು ಯಾರೋ ನಮ್ಮನ್ನು ತಿರುಗಿಸಿದಾಗ, ಆಟ ಆಡಿಸಿದಾಗ ಅಥವಾ ಒಂದು ಅಮ್ಯೂಸ್ಮೆಂಟ್ ಪಾರ್ಕಿಗೆ ಹೋದಾಗ ಬೇರೆ ಬೇರೆ ಯಂತ್ರಗಳಲ್ಲಿ ಕೂತ್ಕೊಂಡು ನಾವು ಅದರ ಅನುಭವಗಳನ್ನು ಮಾಡಿದಾಗ, ರೋಲರ್ ಕೋಸ್ಟರ್ ಆಗಿರಲಿ, ಟೊರಾ ಜೈಂಟ್ ವೀಲ್, ಇದೆಲ್ಲ ಕೂತ್ಕೊಂಡು ನಾವು ನೋಡಿದಾಗ ನಮಗೆ ಈ ಥರ ತಲೆ ತಿರುಗುವಂತಕ್ಕಂಥ, ಕೆಲವರಿಗೆ ಈ ರೀತಿ ತಲೆ ತಿರುಗುವಂಥ ಒಂದು ಅನುಭವಗಳು, ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಈ ಒಂದು ವಸ್ತುಗಳನ್ನು ಮುಖ್ಯವಾಗಿ ನಮ್ಮನ್ನು ಯಾರು ಸುತ್ತಿದ್ರು ಅಂದರೆ ತದನಂತರ ನಮ್ಮನ್ನು ಹಾಗೆ ನಿಲ್ಲಿಸಿದಾಗ ನಮಗೆ ತಲೆ ಗಿರ ಅಂತ ತಿರುಗುತ್ತಲ್ಲ, ಅದಕ್ಕೆ ಏನು ಒಂದು ಕಾರಣ ಅಂತಂದರೆ, ಹಾಗೆ ನಾವು ತಲೆ ತಿರುಗ್ತಾ ಇರಬೇಕಾದ್ರೆ ಸಡನ್ ಆಗಿ ನಮ್ಮನ್ನೆಲ್ಲ ತಿರುಗಿಸ್ಬಿಡು ಒಂದೇ ಸಲ ನಿಲ್ಲಿಸಿದಾಗ ಇಡೀ ಭೂಮಿನೇ ಎಲ್ಲೋ ಒಂದು ಕಡೆ ತಿರುಗ್ತಿದೆಯೇನೋ, ನಮ್ಮ ಸುತ್ತಲೂ ಇರುವಂಥ ವಸ್ತುಗಳು ತಿರುಗ್ತಿದೆಯೇನೋ ಅನ್ನುವಂಥ ಒಂದು ಮಾಯದ ಒಂದು ಅನುಭವ ಕೂಡ ಆಗುತ್ತೆ ಅನ್ನೋಂಥ ವಿಚಾರ. ಇದರ ಹಿಂದೆ ಒಂದು ವಿಜ್ಞಾನವಿದೆ. ಅದೇನೆಂದರೆ, ಕಿವಿಗಳೊಳಗಡೆ ಒಂದು ನೀರಿನ ದ್ರವರೂಪದ ಕೊಳವೆಗಳಿರುತ್ತದೆ ಅನ್ನುವಂಥ ವಿಚಾರ. ಇದು ನಮ್ಮ ಒಂದು ದೇಹವನ್ನು ಬ್ಯಾಲೆನ್ಸ್ ಮಾಡುತ್ತೆ ಅಥವಾ ನಮ್ಮ ಒಂದು ತಲೆಯನ್ನು ಸುತ್ತೋದಕ್ಕೆ ಕಾರಣ ಏನು ಅಂತಂದರೆ ಇದು ಕೂಡ ಒಂದು ಕಾರಣ. ಈ ಇಂಬ್ಯಾಲೆನ್ಸ್ ಆದಾಗ, ನೀರಿನಲ್ಲಿ ವ್ಯತ್ಯಯಗಳು ಬಂದಾಗ, ಕಿವಿಯಲ್ಲಿರುವಂಥ ಈ ನೀರಿನಲ್ಲಿರುವಂಥ ವ್ಯತ್ಯಯ ಆದಾಗ ಹೆಚ್ಚಾಗಿ ಸಮನಾಗಿ ಈ ಒಂದು ನೀರಿನ ಒಂದು ವ್ಯತ್ಯಾಸ ಸರಿಯಾಗುವ ತನಕ ನಮಗೆ ತಲೆ ಸುತ್ತುವಂತೆ ಅನುಭವ ಆಗುತ್ತಲೇ ಇರ್ತದೆ. ನಾವು ನಮ್ಮ ಮನೆಯಲ್ಲಿರುವ ವಸ್ತುಗಳ ಮೂಲಕವೂ ಸಹ ವಿಜ್ಞಾನದ ವಿಚಾರವನ್ನು ಕಲಿಯಬಹುದಾಗಿದೆ. ನಮ್ಮ ಮನೆಯಲ್ಲಿ ಮೇಣದ ಬತ್ತಿ ಇರುತ್ತದೆ ಅಂತ ಅಂದ್ಕೊಳ್ಳಿ. ಈ ಒಂದು ಮೇಣದ ಬತ್ತಿಯ ಉಪಯೋಗಿಸಿಕೊಂಡು ನಾವು ವಿಜ್ಞಾನವನ್ನು ಕಲಿಯಬಹುದು. ಮೇಣದ ಬತ್ತಿಗೆ ಒಂದು ವೈರನ್ನು ಸುತ್ತಿರುವ ಒಂದು ಮೊಳೆಯನ್ನು ತೆಗೆದುಕೊಂಡು ಈ 2 ಮೊಳೆಗಳ ತುದಿಯಲ್ಲಿ ಒಂದು ಸಣ್ಣ ಬಲ್ಪನ್ನು ಇಟ್ಟು, ಅಂದರೆ ಈ ಮೇಣದ ಬತ್ತಿ ಪಕ್ಕದಲ್ಲಿ ಮತ್ತು ಈ ಕಡೆ ಆ ಕಡೆ 2 ಪಕ್ಕದಲ್ಲಿ 2 ಮೊಳೆನ ಇಟ್ಕೊಂಡು ಅದರಲ್ಲಿ ಕಾಪರ್ ವೈರನ್ನು ಸುತ್ತಿ, ಆ ಕಾಪರ್ ವೈರ್ನ ತುದಿಗಳಲ್ಲಿ ಒಂದು ಸಣ್ಣ ಬಲ್ಪನ್ನು ಇಟ್ಟಾಗ ಆ ಮೇಣದ ಒಂದು ಬತ್ತಿ ಕರಗ್ತಾ ಹೋದಂಗೂ ಏನಾಗುತ್ತೆ, ಈ ವೈರಲ್ಲಿ ಶಾಖೋತ್ಪತ್ತಿ ಆಗ್ತಾ ಹೋಗುತ್ತೆ. ಹೀಟ್ ಎನರ್ಜಿ ಅನ್ನೋದು ಆ ವೈರ್ಗಳಿಗೆ ಹರಡಕ್ಕೆ ಶುರುವಾಗುತ್ತಾ ಹೋಗುತ್ತೆ. ಈ ಒಂದು ಉಷ್ಣತೆಯ ಮೂಲಕ, ಕಾಪರ್ ವೈರ್ಗಳ ಮೂಲಕ ಬಲ್ಬಿಗೆ ತಾಕಿ ಉಷ್ಣ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ಬದಲಾಗಿ ಬಲ್ಬ್ ಉರಿಯುತ್ತೆ ಅನ್ನುವಂಥ ವಿಚಾರ. ಒಂದು ಸಣ್ಣ ಮೇಣದ ಬತ್ತಿಯ ಕತ್ತಲನ್ನು ನೀಗಿಸಲು ನಾವು ಉಪಯೋಗಿಸುತ್ತಿದ್ದೇವೆ. ಅದೇ ಮೇಣದ ಬತ್ತಿಯ ಮೂಲಕ ಬಲ್ಬನ್ನು ಸಹ ಉರಿಸಬಹುದೆನ್ನುವ ವಿಜ್ಞಾನವನ್ನು ಇವತ್ತು ನಾವು ತಿಳಿದುಕೊಂಡಿದ್ದೇವೆ. ಇದು ಲಾ ಆಫ್ ಕನ್ಸರ್ವೇಷನ್ ಎನರ್ಜಿ ಬಗೆಗಿನ ಒಂದು ಪ್ರಯೋಗವಾಗಿದೆ. ಶಕ್ತಿಯನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ನಾವು ಪರಿವರ್ತಿಸಬಹುದೇ ಹೊರತು ಅದನ್ನು ಸೃಷ್ಟಿಸುವುದೋ ಅಥವಾ ಅಳಿಸುವುದೋ ಬಹಳ ಕಷ್ಟಕರವಾದಂಥ ಸಂಗತಿ. ಆ ರೀತಿ ಸೃಷ್ಟಿಸಲು
ಅಥವಾ ಧ್ವಂಸ ಮಾಡಲು ಅಳಿಸಲು ಸಾಧ್ಯವಿಲ್ಲ ಎಂಬುದನ್ನು ಈ ಚಟುವಟಿಕೆ ಮೂಲಕ ನಾವು ತಿಳಿಯಬಹುದಾಗಿದೆ. ಹೀಟ್ ಎನರ್ಜಿ ಟು ಲೈಟ್ ಎನರ್ಜಿ ಕನ್ವರ್ಷನ್ ಮನೆಯಲ್ಲಿಯೇ ಮಾಡಬಹುದು. ಈ ಸಂಚಿಕೆ ತಮಗೆ ಹಿಡಿಸಿದಲ್ಲಿ ಹಲವು ಮಾಹಿತಿ ತಮಗೆ ಹಿಡಿಸಿದೆ ಎಂದು ಭಾವಿಸುತ್ತೇವೆ. ಇದನ್ನು ನಾವು ಒದಗಿಸಿದ್ದೇವೆ. ಈ ಒಂದು ಸಂಚಿಕೆ ತಮಗೆ ಹಿಡಿಸಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದೊಂದಿಗೆ ಮತ್ತೆ ನಾನು ನಿಮ್ಮೊಂದಿಗೆ ಭೇಟಿ ಮಾಡ್ತೀನಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.